ಇನ್ನೊಂದು ಬಹುಮುಖ್ಯವಾದಂತಹ ಒಂದು ಟಾಪಿಕ್ ಅಂತ ಹೇಳಿದ್ರೆ ಈ ಸೂಸೈಡ್ ಬಗ್ಗೆ, ಆತ್ಮಹತ್ಯೆ ಅಂತ ತೊಂದರೆಗಳ ಬಗ್ಗೆ. ಸೊ NCRB ಡೇಟಾ ಪ್ರಕಾರನೇ ನಾವು ಹೋದ್ರೆ 2022ನೇ ಇಸ್ವಿಯಲ್ಲಿ 1,70,000ಕ್ಕೂ ಹೆಚ್ಚಿನ ಜನ ನಮ್ಮ ದೇಶದಲ್ಲಿ ಆತ್ಮಹತ್ಯೆಯಿಂದ ಸಾವಿಗೀಡಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಟೆಲಿಮಾನಸ್ ಯಾವ ರೀತಿ ಸಹಾಯ ಮಾಡುತ್ತೆ? ಇದರ ಒಂದು ಟೆಲಿಮಾನಸ್ಗೆ ಆತ್ಮಹತ್ಯೆ ಭಾವನೆ ಇರೋರು ಖಂಡಿತವಾಗಿ ಕರೆ ಮಾಡಬಹುದು. ಒಂದು ರಿಲೇಟೆಡ್ ಆದಂತಹ ವಿನಿಯಟ್ ನ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಸುಮಾರು 1 ವರ್ಷದ ಹಿಂದೆ ಕೋಟಾ ಅಂತ ನೀವು ಕೇಳಿರ್ಬಹುದು, ರಾಜಸ್ಥಾನದಲ್ಲಿ. ಹೌದು, ಅಲ್ಲಿ ಓದ್ತಾ ಇರುವಂತ ವಿದ್ಯಾರ್ಥಿನಿ ಎಕ್ಸಾಮ್ ಸ್ಟ್ರೆಸ್ ನ ತಡ್ಕೊಳಕ್ ಆಗ್ದಲೆ ಶಿ ಸ್ಟಾರ್ಟೆಡ್ ಫೀಲಿಂಗ್ ಸೂಸೈಡಲ್. ಆತ್ಮಹತ್ಯೆ ಭಾವನೆಗಳು ಬರಕ್ ಶುರುವಾಯ್ತು ಆಕೆಗೆ. ಸೊ ಆಕೆಗೆ ಟೆಲಿಮನಸ್ ಬಗ್ಗೆ ಗೊತ್ತಿದ್ದಿದ್ರಿಂದ ಟೆಲಿಮನಸ್ಗೆ ಕರೆ ಮಾಡಿದ್ರು ಅವರು. ಟೆಲಿಮನಸ್ಗೆ ಕರೆ ಮಾಡಿದ್ರೆ ಆ ಕೌನ್ಸಿಲರ್ಗಳು ಮತ್ತು ವೃತ್ತಿಪರರು ಯಾರಿದ್ರು ಆ ಸೆಲ್ ಅಲ್ಲಿ ಆ ದಿನ ಆಕೆಯ ಜೊತೆ ಎಂಗೇಜ್ ಮಾಡಿದ್ರು. ಫೋನ್ ಮೂಲಕನೇ ಸುಮಾರು 1 ಗಂಟೆ 2 ಗಂಟೆಗಳ ಕಾಲ ಆಕೆ ಜೊತೆ ಅವರು ಸಂಪರ್ಕದಲ್ಲೇ ಇದ್ದು ದೇ ಸ್ಟಾರ್ಟೆಡ್ ಎಂಗೇಜಿಂಗ್ ಹರ್. ಅಟ್ ದ ಸೇಮ್ ಟೈಮ್ ದೇ ಸ್ಟಾರ್ಟೆಡ್ ದೇ ಪಾಸ್ಡ್ ಆನ್ ದಿಸ್ ಇನ್ಫಾರ್ಮೇಶನ್ ಟು ಹರ್ ಪೇರೆಂಟ್ಸ್. ಆಕೆಯ ಪೋಷಕರಿಗೆ ಈ ವಿಷಯವನ್ನು ಮುಟ್ಟಿಸಿ ಆ 2 ಗಂಟೆಯ ಸಮಯದ ಒಳಗಡೆ ಆ ಪೋಷಕರು ಆಕೆ ಹತ್ರ ಹೋಗಿ ಆಕೆಯ ಒಂದು ಯೋಗಕ್ಷೇಮವನ್ನು ವಿಚಾರಿಸಲಾಗಿ ಮತ್ತು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಂತಹ ವ್ಯಕ್ತಿಯನ್ನ ತಡೆಗಟ್ಟಲಾಯಿತು, ಆ ಪ್ರಯತ್ನವನ್ನು ತಡೆಗಟ್ಟಲಾಯಿತು. ದಿಸ್ ವಿ ಹ್ಯಾವ್ ಸೀನ್ ದಟ್ ಆಸ್ ಒನ್ ಆಫ್ ದಿ ಸಕ್ಸಸ್ ಸ್ಟೋರೀಸ್ ಆಫ್ ಟೆಲಿಮನಸ್. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆತ್ಮಹತ್ಯೆ ಭಾವನೆ ಇರೋರು ಖಂಡಿತವಾಗಿ ಇದು ಒಂದೇ ಅಲ್ಲ, ಸೂಸೈಡ್ಗೆ ಸಂಬಂಧಪಟ್ಟಂಗೆ ನೂರಾರು ಜನಕ್ಕೆ, ಸಾವಿರಾರು ಜನಕ್ಕೆ ಸಹಾಯ ಆಗಿದೆ ಇದುವರೆಗೆ ಟೆಲಿಮನಸ್ನಲ್ಲಿ. ಸೊ ಯಾವುದೇ ಶಂಕೆ ಇಲ್ದಲೆ. ಮತ್ತೆ ಇನ್ನೊಂದು ಮುಖ್ಯ ಅಂತಂದ್ರೆ ಕಾನ್ಫಿಡೆನ್ಶಿಯಾಲಿಟಿ, ಅದನ್ನ ಮೇಂಟೈನ್ ಮಾಡ್ತಾರೆ. ನಮ್ಮ ಕೌನ್ಸಿಲರ್ಗಳಿಗೆ ಆ ಕಾನ್ಫಿಡೆನ್ಶಿಯಾಲಿಟಿ, ಗೌಪ್ಯತೆಯನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಬಹಳ ವಿಶದವಾಗಿ ಅವರಿಗೆ ಟ್ರೈನಿಂಗ್ ಆಗಿರತ್ತೆ. ಸೊ ಆ ಗೌಪ್ಯತೆ ಬಗ್ಗೆ ಅವರು ಯಾವುದೇ ಅನುಮಾನಗಳಿಲ್ಲದೆ ಮುಕ್ತವಾಗಿ ತಮ್ಮ ಭಾವನೆಗಳನ್ನ ಹಂಚಿಕೊಳ್ಬಹುದು. ಅವ್ರ ಫೋನ್ ನಿಂದ ಕಾಲ್ ಮಾಡಿರ್ತಾರೆ, ಅವ್ರ ಫೋನ್ ನಂಬರ್ ಗೊತ್ತಾಗುತ್ತಾ? ನೀವು ಗೌಪ್ಯತೆ ಖಂಡಿತ ಇಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ. ಬಿಕಾಸ್ ನಮಗೂ ಗೊತ್ತಾಗಲ್ಲ ಅದು. ಒಂದು ಯಾವ್ದೋ ಒಂದು ID ಅಂತ ಬರುತ್ತೆ, ಆ ನಂಬರ್ ಮಾತ್ರ ನಮ್ ಡಿಸ್ಪ್ಲೇ ಆಗತ್ತೆ. ಸೊ ಅದ್ರ ಬಗ್ಗೆ ಅವ್ರು ಚಿಂತೆ ಮಾಡ್ಬೇಕಾಗಿಲ್ಲ. ನಮ್ ಫೋನ್ ನಂಬರ್ ಗೊತ್ತಾಗ್ಬಿಡುತ್ತೋ ಏನೋ ಅನ್ನುವಂತಹ ಚಿಂತೆ ಅವ್ರಿಗೆ ಬೇಕಾಗಿಲ್ಲ.